Hello friends, welcome to my channel. So today topic is like to and look like. So what's the difference among this? So first like ಅಂದರೆ ಇಷ್ಟ. ಸೊ ಎಕ್ಸಾಂಪಲ್ಸ್ ನೋಡೋಣ. ನನಗೆ ಅವಳ ನಗು ಇಷ್ಟ ಅಂತ ಹೇಳುವಾಗ ಐ ಲೈಕ್ ಹರ್ ಸ್ಮೈಲ್. ಐ ಲೈಕ್ ಹರ್ ಸ್ಮೈಲ್. ನಿಮಗೆ ಈ ಮೂವಿ ಇಷ್ಟನಾ? ನಿಮಗೆ ಈ ಮೂವಿ ಇಷ್ಟನಾ ಅಂತ ಕೇಳುವಾಗ ಡು ಯು ಲೈಕ್ ದಿಸ್ ಮೂವಿ? ಡು ಯು ಲೈಕ್ ದಿಸ್ ಮೂವಿ? ನನಗೆ ಈ ಹಾಡು ಇಷ್ಟ. ಐ ಲೈಕ್ ದಿಸ್ ಸಾಂಗ್. ಐ ಲೈಕ್ ದಿಸ್ ಸಾಂಗ್. ಅವಳಿಗೆ ಇದು ಇಷ್ಟ. ಶಿ ಲೈಕ್ಸ್ ದಿಸ್ ಒನ್. ಶಿ ಲೈಕ್ಸ್ ದಿಸ್ ಒನ್. ಸೊ ಈ ಶಿ ಇಟ್ ಬಂದಾಗ ಲೈಕ್ಸ್ ಅಂದರೆ ಎಸ್ ಫಾರ್ಮನ್ನು ಯೂಸ್ ಮಾಡಬೇಕು. ಅವನಿಗೆ ಈ ಪುಸ್ತಕ ಇಷ್ಟ. ಅವನಿಗೆ ಈ ಪುಸ್ತಕ ಇಷ್ಟ ಅಂತ ಹೇಳುವಾಗ ಈ ಲೈಕ್ಸ್ ದಿಸ್ ಬುಕ್. ಈ ಲೈಕ್ಸ್ ದಿಸ್ ಬುಕ್. ನೆಕ್ಸ್ಟ್ ಲೈಕ್ ಟು ಅಂದರೆ ಇಷ್ಟಪಡುತ್ತೇನೆ. ಎಕ್ಸಾಂಪಲ್ಸ್, ನಾನು ನಿನ್ನೊಂದಿಗೆ ಮಾತನಾಡಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ಟಾಕ್ ಟು ಯು. ಐ ಲೈಕ್ ಟು ಟಾಕ್ ಟು ಯು. ನಾನು ಓದಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ರೀಡ್. ಐ ಲೈಕ್ ಟು ರೀಡ್. ಅವಳು ಇಂಗ್ಲಿಷ್ ಕಲಿಯಲು ಇಷ್ಟಪಡುತ್ತಾಳೆ. ಅವಳು ಇಂಗ್ಲಿಷ್ ಕಲಿಯಲು ಇಷ್ಟಪಡುತ್ತಾಳೆ. ಶಿ ಲೈಕ್ಸ್ ಟು ಲರ್ನ್ ಇಂಗ್ಲಿಷ್. ಶಿ ಲೈಕ್ಸ್ ಟು ಲರ್ನ್ ಇಂಗ್ಲಿಷ್. ಅವನು ಫುಟ್ಬಾಲ್ ಆಡಲು ಇಷ್ಟಪಡುತ್ತಾನೆ. ಅವನು ಫುಟ್ಬಾಲ್ ಆಡಲು ಇಷ್ಟಪಡುತ್ತಾನೆ. He likes to play football. He likes to play football. ಅವರು ಅಡುಗೆ ಮಾಡಲು ಇಷ್ಟಪಡುತ್ತಾರೆ. ಅವರು ಅಡುಗೆ ಮಾಡಲು ಇಷ್ಟಪಡುತ್ತಾರೆ. They like to cook. They like to cook. ನೀನು ಆಡಲು ಇಷ್ಟಪಡುತ್ತೀಯಾ ಅಂತ ಪ್ರಶ್ನೆ ಮಾಡುವಾಗ ಡು ಯು ಲೈಕ್ ಟು ಸಿಂಗ್? ಡು ಯು ಲೈಕ್ ಟು ಸಿಂಗ್? ನೀನು ತಿನ್ನಲು ಇಷ್ಟಪಡುತ್ತೀಯಾ ಅಂತ ಕೇಳುವಾಗ ಡು ಯು ಲೈಕ್ ಟು ಈಟ್? ಡು ಯು ಲೈಕ್ ಟು ಈಟ್? ನೆಕ್ಸ್ಟ್ ಲುಕ್ ಲೈಕ್ ಅಂದರೆ ಕಾಣುತ್ತೀಯಾ, ಕಾಣುತ್ತಾರೆ ಅಂತ ಮೀನಿಂಗ್ ಆಗುತ್ತೆ. ಸೊ ಎಕ್ಸಾಂಪಲ್ಸ್, ನೀನು ನಿಮ್ಮ ತಂದೆಯಂತೆ ಕಾಣುತ್ತೀಯಾ ಅಂತ ಹೇಳುವಾಗ ಯು ಲುಕ್ ಲೈಕ್ ಯುವರ್ ಫಾದರ್. ಯು ಲುಕ್ ಲೈಕ್ ಯುವರ್ ಫಾದರ್. ಅವನು ತನ್ನ ಅಣ್ಣನಂತೆ ಕಾಣುತ್ತಾನೆ ಅಂತ ಹೇಳುವಾಗ ಈ ಲುಕ್ಸ್ ಲೈಕ್ ಈಸ್ ಬ್ರದರ್. ಹೀ ಲುಕ್ಸ್ ಲೈಕ್ ಈಸ್ ಬ್ರದರ್. ಅವಳು ನನ್ನಂತೆ ಕಾಣುತ್ತಾಳೆ ಅಂತ ಹೇಳುವಾಗ ಶಿ ಲುಕ್ಸ್ ಲೈಕ್ ಮೀ. ಶಿ ಲುಕ್ಸ್ ಲೈಕ್ ಮೀ. ನೀವು ನಿಮ್ಮ ತಾಯಿಯಂತೆ ಕಾಣುತ್ತೀರಾ ಅಂತ ಪ್ರಶ್ನೆ ಮಾಡುವಾಗ ಡು ಯು ಲುಕ್ ಲೈಕ್ ಯುವರ್ ಮದರ್? ಡು ಯು ಲುಕ್ ಲೈಕ್ ಯುವರ್ ಮದರ್? ಅವನು ನಿನ್ನಂತೆ ಕಾಣುತ್ತಾನಾ ಅಂತ ಪ್ರಶ್ನೆ ಮಾಡುವಾಗ ಡಸ್ ಈ ಲುಕ್ ಲೈಕ್ ಯು? ಡಸ್ ಈ ಲುಕ್ ಲೈಕ್ ಯು?